ಹಲೋ ಎವ್ರಿವನ್, ನಾನಿವತ್ತು ನಿಮಗೆ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ: ಆನಿಯನ್ 3 ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಗ್ರೀನ್ ಚಿಲ್ಲಿ 3 ತೊಗೊಂಡಿದ್ದೀನಿ, ಹೊಟ್ಟೆ ಸೀಳ್ಕೊಂಡಿದ್ದೀನಿ, 2 ಟೊಮೆಟೊ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಮತ್ತು ಹಸಿಮೆಣಸಿನ್ಕಾಯಿ ಪುಡಿ, ಟರ್ಮರಿಕ್, ಬಿರಿಯಾನಿ ಪೌಡ್ರ್ ಚೂರು ತೊಗೊಂಡಿದ್ದೀನಿ. ಆಮೇಲಿಂದ ಸೋಯಾ ಚಂಕ್ಸ್, ಮಶ್ರೂಮ್, ಹೂಕೋಸು, ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಾನು ಹಸಿ ಬಟಾಣಿ ಇಲ್ಲಾಂದರೆ ಬೇಯಿಸ್ಬಿಟ್ಟು ತೊಗೋಬೋದು. ಮತ್ತು ಅಕ್ಕಿ ನಮಗೇನು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಲಿ ತೊಗೊಳ್ಳೋಣ. ಕುಕ್ಕರ್ ಹಚ್ಕೊಂಡು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನೀಗ ಇದಕ್ಕೆ ಪಲಾವ್ ಅಲ್ವಾ, ಸೊ ಮಶ್ರೂಮ್ ಬಿರಿಯಾನಿ ಆಗಿರೋದ್ರಿಂದ ಎಣ್ಣೆ ಚೂರು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇಲ್ಲಿ 10 ಸ್ಪೂನ್ ಆಫ್ ಆಯಿಲ್ ಇದೆ. ಈಗ ಎಣ್ಣೆ ಕಾದಿದೆ, ಗ್ರೀನ್ ಚಿಲ್ಲಿ ಹಾಕೋಣ. ಗ್ರೀನ್ ಚಿಲ್ಲಿ ಹಾಕಿ ಅದೊಂಚೂರು ಲೈಟಾಗಿ ಸ್ವಲ್ಪ ನೋಡಿ ಗೊತ್ತಾಗ್ತದಲ್ಲ ಪಟ್ 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 ಅಂತ. ಅದಾದಮೇಲೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕೋಣ. ಅದು ಫ್ರೇಗ್ರೆನ್ಸ್ ಬಿಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಆನಿಯನ್ ಹಾಕೋಣ. ಆನಿಯನ್ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಅದೊಂಚೂರು ಗೋಲ್ಡ್ ಕಲರ್ ಬರಬೇಕು. ಗೋಲ್ಡ್ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಯಾವುದೇ ಪಲಾವ್ ಆದರೂ ಅಷ್ಟೇ ಹಸಿ ಬಿಸಿ ಮಾಡಬಾರ್ದು, ಸ್ವಲ್ಪ ಟೈಮ್ ತೊಗೊಂಡ್ರೂ ಕ್ಲೀನಾಗಿ ಮಾಡಬೇಕು. ನೋಡಿ ಆಗ್ತಾ ಇದೆ, ಇಷ್ಟ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇ ಅದ್ರದ್ದು ಸಿಪ್ಪೆ ಒಂಚೂರು ಬಿಟ್ಕೊಳ್ಳೋ ಥರ ಹುರ್ಕೊಳ್ಳೋಣ. ನೋಡಿ ಆಗ್ತಾ ಇದೆ. ಈಗ ಆದ್ಮೇಲಿಂದ ನೆಕ್ಸ್ಟು ನಾನು ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ 1 ಬೌಲು. ಮತ್ತು ಅದನ್ನೊಂಚೂರು ಹುರ್ಕೊಳ್ಳೋಣ. ಇದನ್ನು ತುಂಬ ಹುರ್ಕೊಬೇಕಂತಿಲ್ಲ, ಬಿಕಾಸ್ ಹಸಿನೇ ಇದೆ ಅಲ್ವಾ. ಈಗ ಸೋಯಾ ಚಂಕ್ಸ್ 1 ಬಟ್ಲು ತೊಗೊಂಡಿದ್ದೀನಿ. ಅದನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ ಹಂಗೆ ಡೈರೆಕ್ಟಾಗಿ ಹಾಕ್ಬಾರ್ದು. ಮಶ್ರೂಮ್ ತೊಗೊಂಡಿದ್ದೀನಿ 1 ಬೌಲು, ಅದನ್ನು ಅಷ್ಟೇ ತೊಳೆದು ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ನೆಕ್ಸ್ಟು ಹೂಕೋಸು. ಈಗ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಅದ್ರದ್ದು ಹಸಿ ಫ್ಲೇವರ್ ಇರುತ್ತಲ್ಲ ಅದು ಹೋಗೋ ತನಕ ಹುರ್ಕೊಂಡ್ರೆ ಸಾಕು, ತುಂಬ ಏನು ಬೇಡ. ನೋಡಿ ಈ ಥರ ಹುರ್ಕೊಳ್ಳಿ. ಈ ಥರ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೂ ಅಷ್ಟೇ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ನಾನು ಉಪ್ಪು ಹಾಕೋತಿದ್ದೀನಿ, ತರಕಾರಿ ಎಲ್ಲ ಉಪ್ಪು ಹಿಡೀಲಿ ಅಂತ. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕಂತ ಅನ್ಸತ್ತೋ ಅಷ್ಟು ಹಾಕ್ಕೋಬೋದು. ಕೆಲವರು ಉಪ್ಪು ಜಾಸ್ತಿ ತಿಂತಾರಲ್ವ. ಆಮೇಲೆ ಈಗ ಇಟ್ಕೊಂಡಿರೋ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು 2 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಮಗೆ ಏನು ಅಕ್ಕಿ ಬೇಕೋ ಆ ಅಕ್ಕಿ ಅದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಈಗ 1 ಗ್ಲಾಸ್ ಹಾಕಿದ್ದೀನಿ. ನಾನು ಅಕ್ಕಿ 1.5 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು 3 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ಈಗ ಇದು ನೀರು ಕುದಿ ಬರಬೇಕು. ಲಾಸ್ಟಲ್ಲ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಅದು ಕುದಿ ಬರಲಿ, ಒಂದು ಸ್ವಲ್ಪ ಬಿಟ್ಬಿಡೋಣ ಮಿಕ್ಸ್ ಮಾಡಿಬಿಟ್ಟು. ತುಂಬ ಅಂದರೆ ತುಂಬ ಈಸಿ, ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡಿ ನೀರು ಕುದೀತಾ ಇದೆ. ಈಗ ಅಕ್ಕಿನ ತೊಳೆದು ತುಂಬ್ತಾ ಇದ್ದೀವಿ, ಮೀನ್ಸ್ ಅದಕ್ಕೆ ಹಾಕ್ತಾ ಇದ್ದೀವಿ. ಅಕ್ಕಿನ ಯಾವಾಗಲೂ ಅಷ್ಟೇ ತೊಳೆದು ಹಾಕೋದು ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ನಿಧಾನಕ್ಕೆ ಹಾಕೊಳ್ಳಿ, ಬಿಕಾಸ್ ಸಿಡಿದ್ರೆ ಕೈ ಬೊಬ್ಬೆ ಬರುತ್ತೆ. ಅಕ್ಕಿ ಎಲ್ಲ ಹಾಕಾದ್ಮೇಲಿಂದ 1 ರೌಂಡ್ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡ್ಕೋಬೇಕು. ಕ್ಯಾಪ್ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಸಾಕು. ನೀವೇನಾದರೂ ಇನ್ನೂ ತುಂಬ ಜಾಸ್ತಿ ಬೇಯಿಸ್ತೀರಾ ಅಂದರೆ 2 ವಿಷಲ್ ಓಡಿಸ್ಬೋದು. ನೋಡ್ತಾ ಇದ್ದೀರಲ್ಲ, ಮಶ್ರೂಮ್ ಬಿರಿಯಾನಿ ರೆಡಿ ಇದೆ. ಇಟ್ಸ್ ಟೂ ಈಸಿ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇಟ್ಸ್ ಟೂ ಈಸಿ ಆ್ಯಂಡ್ ಸೋ ಯಮ್ಮಿ ಆಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.